ಹ್ಞೂ ಹೇಳು ನನ್ನ ತಾಯಿ, ಏನು ಬೇಕು ನಿನ್ನ ಬೇಡಿಕೆ ಏನು ಹೇಳಮ್ಮ. ಗೌಡ್ರನ್ನ ಕರೆಸ್ರಿ ಪಂಚಾಯಿತಿ ಮಾಡಿರಿ ಅಂತ ಹೇಳ್ದಂತಲ್ಲ, ನಾನೇ ಗೌಡ ಬಂದಿದ್ದೀನಿ. ಏನಾಗಬೇಕಾಯ್ತು ನಿನಗೆ? ನಿನಗೇನು ಬೇಡಿಕೆ ಹೇಳು ತಾಯಿ. ದುರ್ಗವ್ವ ಹೇಳಮ್ಮ. ಏ ಗೌಡ, ನೀನು ಈ ಊರಿಗೆ ಗೌಡ ಇರಬಹುದು, ಆದರೆ ಈ ದುರ್ಗಾದೇವಿಗೆ ಗೌಡ ಅಲ್ಲ ಕಣೋ ಮಗನೇ. ಹೇಳ್ತೀನಿ ಕೇಳು. ಒಳ್ಳೆ ಮನಸ್ಸಿನ ಗೌಡ, ಹೂವಿನ ಮನಸ್ಸಿನ ಗೌಡ, ಊರಿನ ಜನರನ್ನು ತನ್ನ ಮಕ್ಕಳಂತೆ ಕಾಪಾಡ್ತಿರೋ ಗೌಡ. ಹೇ ನಿನಗೆ ನಿನಗೆ ಕೆಟ್ಟದು ಕಂಡ್ರೆ ಬೇಜಾರು, ಒಳ್ಳೆದು ಕಂಡ್ರೆ ಪ್ರೀತಿಸ್ತೀಯ, ಎಲ್ಲರನ್ನೂ ತನ್ನ ಮಕ್ಕಳಂತೆ ಪ್ರೀತಿಸ್ತೀಯ ಮಗನೇ. ಹೇಳ್ತೀನಿ ಕೇಳು. ನನ್ನದು ದೊಡ್ಡ ಬೇಡಿಕೆ ಅಲ್ಲ, ತೀರ ಸಣ್ಣ ಬೇಡಿಕೆ ಅಲ್ಲ. ಎಲ್ಲವನ್ನು ಜಯಿಸೋ ನಿನಗೆ ನನ್ನ ಬೇಡಿಕೆಯನ್ನು ಈಡೇರಿಸೋಕ್ಕಾಗಲ್ವೇನೋ ಮಗನೇ? ನನ್ನ ಬೇಡಿಕೆಯನ್ನು ಅರ್ಥ ಮಾಡಿಕೋ. ಹೇಳ್ತೀನಿ ಕೇಳು ಮಗನೇ. ಏ ಗೌಡ ಗೌಡ ಗೌಡ. ಆತು ತಾಯಿ, ಆತಮ್ಮ. ಏನು ಹೇಳ್ತಾಯೇ? ಈ ಊರಿಗೆ ಒಳ್ಳೇದಾಕೈತೆ ಅಂದರೆ, ನಮ್ಮೂರಿನ ಜನಕ್ಕೆಲ್ಲ ಒಳ್ಳೇದಾಕೈತೆ ಅಂದರೆ ನಾನು ಏನು ಮಾಡೋಕ್ಕೂ ಸಿದ್ಧವಾಗಿದ್ದೀನಿ ತಾಯಿ. ಏನು ಬೇಕು ಹೇಳ್ತಾಯಿ? ನನ್ನ ಪ್ರಾಣ ಏನನ್ನ ಬೇಕಂತಾಯಿ ನಿನಗೆ? ಕೇಳು, ಕೊಟ್ಬಿಡ್ತೀನಿ ನಮ್ಮೂರವ್ರಿಗೋಸ್ಕರನ. ಪ್ರಾಣ? ಏ ಮಗನೇ ಮಗನೇ ಗೌಡ, ನಿನ್ನ ಪ್ರಾಣ ತಗೊಂಡು ನಾನೇನೋ ಮಾಡಲಿ? ನನ್ನೇನು ಅಷ್ಟೊಂದು ಕ್ರೂರಳು ಅಂತ ತಿಳ್ಕೊಂಡಿದ್ದೀನೋ ಮಗನೇ? ಗೌಡ, ನಿನ್ನ ಪ್ರಾಣ ಬೇಡ ನನಗೆ, ನಿನ್ನ ಪ್ರಾಣ ಬೇಡ. ನಾನು ಕೇಳುವುದನ್ನು ನಡೆಸಿಕೊಟ್ಟರೆ ಸುಖ ಶಾಂತಿ ನೆಮ್ಮದಿ ನೆಲೆಸ್ತಾಳೆ, ಇಲ್ಲಾಂದ್ರೆ ಕ್ರೂರವಾಗಿ ಘೋರವಾಗಿ ಚಿತ್ರಹಿಂಸೆ ಕೊಡ್ತಾಳೆ ಗೌಡ. ಅಲ್ಲ ಕಣ್ತಾಯಿ, ನೀನು ಏನು ಬೇಕು ಅಂತ ಹೇಳಲಾರ್ದನ ಅದು ಬೇಕು ಇದು ಬೇಕು ಅದು ಕೊಡು ಇದು ಕೊಡು ಇಲ್ಲಾಂದ್ರೆ ಚಿತ್ರಹಿಂಸೆ ಕೊಡ್ತೀನಿ ಅಂತೀಯಲ್ಲ, ನಿನಗೇನು ಬೇಕು ಹೇಳು ತಾಯಿ? ನಿನಗೇನು ಬೇಕು ಹೇಳು? ನೀನು ಹೇಳ್ದಂಗೆ ಗೌಡ್ರನ್ನ ಕರ್ಸಿದೀವೋ ಇಲ್ವೋ? ಕರ್ಸಿದೀವಿ. ಈಗ ಅವರು ಬಂದು ನಿಂತ್ಕೊಂಡವ್ರೆ. ನಿನ್ನ ಬೇಡಿಕೆ ಏನು ಹೇಳ್ತಾಯಿ? ನಿನ್ನ ಆಸೆ ಏನು ಹೇಳ್ತಾಯಿ? ಗೌಡ್ರು ಈಡೇರಿಸ್ತಾರೆ. ನೀನು ಪಾಪ ಮಾಡ್ಕೋಬೇಡ. ಪಾಪ ಮಾಡ್ಕೋಬೇಡಮ್ಮ. ಊರಿನ ಜನ ನೆಮ್ಮದಿಗೆ ಸಂತೋಷವಾಗಿ ಇರಬೇಕು ಅಂದ್ರೆ ನೀನು ಅದೇನು ಕೇಳು. ಅಣೆ ಸವಿತಮ್ಮ, ಏನು ಮಾತಾಡ್ತಾ ಇದ್ದೇವ್ರು? ಏನನ್ನ ಬಾಯಿ ಬಿಟ್ಟು ಹೇಳತ್ತೆ? ಇಲ್ಲ ಏನೋ ಕಣೆ ಸುಶೀಲಮ್ಮ, ನನಗೂ ಗೊತ್ತಾಗ್ತಿಲ್ಲ. ಗೌಡ್ರನ್ನ ಕರೆಸ್ರಿ, ನಾನು ಮಾತಾಡಬೇಕು ಅಂತು. ಗೌಡ್ರನ್ನ ಕರ್ಸಿದೀವಿ. ಗೌಡ್ರು ಹೇಳ್ತಾಯಿ ಏನು ಬೇಕು ನಿನಗೆ, ಏನು ಬೇಡಿಕೆ ಅಂತ ಹೇಳಿರೆ ಅದು ಇದು ಅಂತ ಮಾತಾಡ್ತಾನೆ ಐತಿ. ಇನ್ನೂ ಅದೇನು ಬೇಡಿಕೆ ಬಾಯಿ ಬಿಟ್ಟು ಹೇಳ್ತಿಲ್ಲ. ಅದಕ್ಕೆ ನಿಮ್ಮ ಅತ್ತೋ ಏತ್ ಪುಟ್ರಂಗಜ್ಜಿ ಕೇಳಾಕಿ ಏನು ಬೇಕು ಅಂತಾನೆ. ತಾಯಿ ಹೇಳು ತಾಯಿ. ನೀನು ಬಾಯಿ ಬಿಟ್ಟು ಹೇಳಿರಿ ಇಂಥದ್ದು ಬೇಕು ಅಂತಂದ್ರೆ ಅಂಥದ್ದು ತನ್ಕೊಂಡು ಕೊಡ್ತಾರೆ ನಮ್ಮ ಗೌಡ್ರು. ಹೇಳಮ್ಮ. ಮಗಳೇ ಮಗಳೇ ಹೇಳ್ತೀನಿ ಕೇಳು ಮಗಳೇ. ನಿನ್ನ ಕಣ್ಣಿಗೆ ನಾನು ಕಾಣ್ತಿಲ್ವ ಮಗಳೇ? ನಿನ್ನ ಥರನೇ ನಾನು ಒಂದು ಹೆಣ್ಣು ತಾನೇ. ಹೆಣ್ಣು ಏನೇನು ಧರಿಸ್ತಾಳೆ ಎಂಬುದು ನಿನಗೆ ಗೊತ್ತಿಲ್ವಾ? ಹಂಗಾದರೆ ನನಗೆ ಹೆಣ್ತನ ಬೇಡವಾ? ಹೆಣ್ತನ ಬೇಡವೇನು ಮಗಳೇ? ನೀನು ಎಷ್ಟು ಸುಂದರವಾಗಿ ಕೈಗೆ ಬಳೆ, ಕೊರಳಿಗೆ ಸರ, ಕಿವಿಗೆ ಜುಂಕೆ, ಮೂಗಿಗೆ ಮೂಗುನತ್ತು ಎಲ್ಲವನ್ನು ಇಕ್ಕೊಂಡು ಮೆರಿತಾ ಇದೆಯಾ ತಾನೇ? ಅದೇ ಥರ ತಾನೇ ನಾನು ಕೂಡ. ನಾನೊಂದು ಹೆಣ್ಣಲ್ವ ಮಗಳೇ? ನಿಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಯಾಕೆ? ಅವಳು ದೇವ್ರು ಬಿಡು, ಅವಳಿಗೇನು ಕೊಡೋದು ಅಂತನ ನಿಮಗನ್ನಿಸ್ತಾ ಆಯ್ತಾ? ಇರಲಿ, ಮೆರಿರಿ. ದುರಾಂಕಾರದಾಗ ಮೆರಿತಾ ಇದ್ದೀರಾ, ಮೆರಿರಿ. ನಾನು ನಿಮಗೆ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ? ಹೇ ಮಗನೇ ಗೌಡ, ನೋಡು ನನ್ನ ಬೇಡಿಕೆ ಇಷ್ಟೇ. ನಾನು ಆಭರಣಗಳನ್ನು ಧರಿಸ್ಕೊಂಡು ಎಲ್ಲ ಹೆಣ್ಮಕ್ಳು ಥರ ನಾನು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು ನಾನು. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನನ್ನನ್ನೇ ಬಾಯಿ ಬಿಟ್ಟು ಕೇಳ್ತೀರಾ ಎಲ್ಲರೂ? ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋರಾಗಿ ನೀವು ನನ್ನ ಬಾಯಿ ಬಿಟ್ಟು ಕೇಳ್ತಾ ಇದ್ದೀರಾ. ನನ್ನ ಬಾಯಿ ಬಿಡಿಸ್ಬೇಕು ಅಂತಲೇ ಮಾತಾಡ್ತಾ ಇದ್ದೀರಾ ನೀವು. ಮಗಳೇ, ಅರ್ಥವಾಯ್ತಾ? ಅರ್ಥವಾಯ್ತಾ ನನ್ನ ಮಾತು? ಅರ್ಥವಾಯ್ತಾ ನನ್ನ ಬೇಡಿಕೆ? ಗೌಡ್ರೆ ಕೇಳಿಸ್ಕೊಂಡ್ರೆ ದೇವ್ರು ಹೇಳಿದ್ದ ಈ ನನ್ನ ತಾಯಿಗೆ ಚಿಂದವು ಒಡವೆ ವಸ್ತ್ರ ಬೇಕಂತೆ. ಅದೇನು ಚಿಂದವೇ ಕೇಳ್ತೋ ಬೆಳ್ಳಿವೇ ಕೇಳ್ತೋ ಗೊತ್ತಿಲ್ಲ. ಒಟ್ಟು ನೀವೆಲ್ಲನ ಬಂಗಾರ ಒಡವೆ ವಸ್ತ್ರ ಇಕ್ಕೊಂಡು ಮೆರಿತಿದ್ದೀರಾ. ನಾನು ನಿಮ್ಮ ಕಣಿಗೆ ಕಾಣ್ತಿಲ್ವೇ ಅಂತ ಕೇಳ್ತಾ ಇದ್ದೇವ್ರು. ಹಂಗಂದ್ರೆ ಒಡವೆ ವಸ್ತ್ರ ಮಾಡಿಸ್ಕೊಂಡು ಕೊಡ್ಬೇಕಂತಿ. ಕೈಗೆ ಬಳೆ, ಕಣ್ಣು, ಮೂಗಿಗೆ, ಕಿವಿಗೆ ಎಲ್ಲದಕ್ಕೂ ಒಡವೆ ವಸ್ತ್ರ ಮಾಡಿಸ್ಕೊಂಡು ಕೊಡ್ಬೇಕಂತ ಗೌಡ್ರಿ. ಅದಕ್ಕೆ ನನ್ನ ತಾಯಿ ರಮೇಶ್ ಅಣ್ಣನ ಮೇಲೆ ಬಂದಿರೋದು, ಮೈ ಮೇಲೆ ಬಂದಿರೋದು. ಹೆಂಗೆ ಮಾಡ್ತೀರ ಗೌಡ್ರೆ? ನೀವೊಂದ್ಸಲಿ ಮಾತಾಡ್ತೀರ ದೇವ್ರ ತಾಯಿಗೆ? ಇಲ್ಲ ನಾನೇನು ಮಾತಾಡೋಣ ಪುಟ್ರಂಗಜ್ಜೆ? ದೇವ್ರು ಹಿಂಗಂತ ಐತಿ ಅಂದಮೇಲೆ ಏನು ಮಾತಾಡೋಣ? ಕೇಳ್ಕಳ್ರಿ ಗೌಡ್ರೆ, ಒಂದ್ಸಲಿನ ಕೇಳ್ಕಳ್ರಿ. ತಾಯಿ ಹಿಂಗಾದ್ರೆ ಹಿಂಗೈತೆ ನನ್ನ ಪರಿಸ್ಥಿತಿ, ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ, ಏನೋ ಕೇಳ್ಕಳ್ರಿ ದೇವ್ರ ಮುಂದೆ. ಅಲ್ಲ ಕಣ್ ತಾಯಿ ದುರ್ಗಮ್ಮ, ಅಮ್ಮ
ನೀನು ಇದಕ್ಕಿದ್ದಂಗೆ ಬಂದು ಹಿಂಗೆಲ್ಲ ಇಷ್ಟು ದೊಡ್ಡ ಬೇಡಿಕೆ ಕೊಟ್ಟುಬಿಟ್ರೆ ಹೆಂಗೆ ತಾಯಿ ನಾವು ಈಡೇರ್ಸೋದು ಅದನ್ನ ತಾಯಿ ಈಗ ಬೇಡಿಕೆ ಕೇಳ್ಕೊಂಡಿದ್ದೆ ನಾವೇನಿಲ್ಲ ಅಂತಿಲ್ಲ. ನಮ್ಮ ಊರು ಒಳ್ಳೇದಕ್ಕೋಸ್ಕರನ ನಮ್ಮ ಜನಗಳಿಗೆ ಒಳ್ಳೇದಕ್ಕೋಸ್ಕರನ ಒಪ್ಕೊಂತೀನಿ, ನಾನು ಕೊಡ್ತೀನಿ, ಇಲ್ಲ ಅಂತ ಅಲ್ಲ ತಾಯಿ. ನನಗೊಂದೀಟ್ ಕಾಲಾವಕಾಶ ಕೊಡಮ್ಮ. ಯಾಕಂದರೆ ಈಗ ಏಕಾಏಕಿ ಕಿವಿಗೂ ಮೂಗು ಕಣ್ಣಿಗೂ ಕಾಲ್ಗೂ ಕೈಗೂ ಅಂತಂದ್ರೂ ಈಗ ನೋಡ್ರಿ ಗಗನಕ್ಕೆ ಹೋಗ್ಬಿಟ್ಟೈತೆ ಒಡವೆ ರೇಟು. ನೋಡ್ತಾಯಿ ಒಂದ್ಸಲಿ ಯೋಚನೆ ಮಾಡವ ಅಮ್ಮ, ಒಂದ್ಸಲಿ ಯೋಚನೆ ಮಾಡವ. ನಾನೇನು ಇಲ್ಲ ಅಂತಿಲ್ಲ, ಇಲ್ಲ ಅಂತಿಲ್ಲ. ದುರ್ಗಮ್ಮನ ಜಾತ್ರೆ ಮಾಡಿಸ್ತೀನಿ ಒಂದ್ಸಲಿನ. ನಾನು ಬದುಕಿರೋ ಓಟೋತ್ತಿಗೆ ದುರ್ಗಮ್ಮನ ಜಾತ್ರೆ ಮಾಡಿಸ್ತೀನಿ, ಗುಡಿ ಕಟ್ಟಿಸ್ತೀನಿ, ಎಲ್ಲ ಮಾಡ್ತೀನಿ ತಾಯಿ. ನೀನು ಕೆಟ್ಕೊಂಡು ಬಿಡಕ್ಕೆ ಹೋಗ್ಬೇಡ ನಮ್ಮೂರವ್ರ ಜನದ ಮೇಲೆ. ಹೆಂಗ ಈಗೇನು ಹೇಳಿದ್ಜ ನೀನು ಒಡವೆ ವಸ್ತ್ರ ಅಲ್ವೇ, ಅದನ್ನ ಆದಷ್ಟು ಬೇಗ ನಾನು ಮಾಡಿಸೋ ಜವಾಬ್ದಾರಿ ನಂದು. ಮಾಡಿಸ್ತೀನಿ ತಾಯಿ, ಮಾಡಿಸ್ತೀನಮ್ಮ. ಮಗನೇ ಗೌಡ, ಏನೋ ಮಾತಾಡ್ತಿದ್ಯಾ ನೀನು? ಏನು ಮಾತಾಡ್ತಿದ್ಯಾ? ನನ್ನ ಬೇಡಿಕೆ ಅಂತ ಬಂದಾಗ, ನನ್ನ ಸೇವೆ ಅಂತ ಬಂದಾಗ ನಿನ್ನ ಹತ್ರ ಅದು ಹಣವಿಲ್ಲ, ಆಸ್ತಿ ಇಲ್ಲ. ಮಗಳಿಗೆ, ಅಳಿಯನಿಗೆ, ಹೆಂಡತಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅದನ್ನು ಮಾಡ್ತೀಯಾ, ಇದನ್ನು ಮಾಡ್ತೀಯಾ. ಆದರೆ ಈ ದೇವಿಗೆ ಏನೋ ಸಣ್ಣ ಬೇಡಿಕೆಯನ್ನು ಕೇಳ್ಕೊಂಡ್ರೆ ನನ್ನ ಹತ್ರ ಇಲ್ಲ ಅಂತ ನೀನು ಜಾರ್ಕೊಳಕ್ಕೆ ನೋಡ್ತಿದ್ಯಾ ಮಗನೇ. ನನ್ನ ಕ್ರೂರ ದೃಷ್ಟಿಗೆ ನೀನು ತುತ್ತಾಗ್ತೀಯ ಕಣೋ ಮಗನೇ. ಊರು ಸ್ಮಶಾನ ಆಗುತ್ತೆ, ನರಕ ಯಾತನೆಯನ್ನು ಅನುಭವಿಸ್ತೀರಾ. ಯೋಚನೆ ಮಾಡು ಮಗನೇ. ಆಯಿತು, ನಾನು ನಾಳೆ ತಂದು ಕೊಡು ಅಂತ ಹೇಳಿದ್ನೇನೋ ಮಗನೇ. ತಗೊಳ್ಳೋ ಕಾಲ ಅವಕಾಶ ತಗೋ. ನಿನಗೆ ಶಕ್ತಿ ಕೊಡ್ತೀನಿ, ನಾನೇ ಶಕ್ತಿ ಕೊಡಿಸ್ತೀನಿ. ಅವಾಗಲೇ ತಂದು ಕೊಡು. ನಾನು ಒಂದು ಹೆಣ್ಣು ಮಗಳಲ್ವೇನೋ ಗೌಡ, ನಿನಗೂ ಒಂದು ಹೆಣ್ಣು ಮಗಳಿದ್ದಾಳೆ. ಅವಳನ್ನು ನೀನು ಬರಿಗೈಯಲ್ಲಿ ಕಳಿಸ್ತೀನೋ ತವರು ಮನೆಯಿಂದ ಗಂಡನ ಮನೆಗೆ. ಮಗನೇ, ಇದು ನನ್ನ ತವರು ಮನೆ, ಈ ಊರು ನನ್ನ ತವರು ಮನೆ. ನಿಮ್ಮ ಮನೆಗಳೆಲ್ಲ ನನಗೆ ಸ್ವಂತ ಮನೆಗಳು. ನೀವೆಲ್ಲ ಕುಡಲದ್ದು ನನಗೆ ಎಲ್ಲಿಂದ ಬರುತ್ತೋ? ನಾನು ಒಂದು ಹೆಣ್ಣಲ್ವೇನೋ ಮಗನೇ? ಮುತ್ತೈದೆತನ ನನಗೂ ಬೇಡವೇನೋ ಮಗನೇ? ಅರ್ಥ ಮಾಡ್ಕೊಳ್ಳೋ, ಹೇಳೋದನ್ನ ಅರ್ಥ ಮಾಡ್ಕೋ. ನನ್ನ ಕೆಂಗಣ್ಣಿಗೆ, ನನ್ನ ದೃಷ್ಟಿಗೆ ನೀವೆಲ್ಲ ಒಳಗಾಗ್ತೀರಾ ಮಗನೇ. ಅರ್ಥ ಮಾಡಿಕೊಳ್ಳೋ ಗೌಡ. ಆತ್ಕಣ್ತಾಯಿ ಕಾಲಾವಕಾಶ ಕೊಟ್ಟಿದ್ಯಾ ನೀನು ಹೇಳ್ದಂಗೆ. ಈಗ ತಾಯಿ, ಇನ್ನು 3 ತಿಂಗಳೊಳಗೆ ನಿನ್ನ ಬೇಡಿಕೆ ಈಡೇರಿಸ್ತೀನಿ ಕಣ್ತಾಯಿ. ಇದೊಂದೇನ ಇನ್ನೂ ಏನನ್ನ ಬೇಡಿಕೆ ಐತೆ ಅಂತಾಯಿ. ಈಗ ತಾಯಿ, ಅದ್ಯೋಟೆ ಖರ್ಚಾಗಲಿ, ನನಗೇನೇ ಕಷ್ಟ ಬಂದ್ರೂ ನನ್ನ ಆಸ್ತಿ ಅಡವು ಮಾರಿ ನಿನ್ನ ಬೇಡಿಕೆ ಈಡೇರಿಸ್ತೀನಿ ತಾಯಿ. ಇನ್ನು 3 ತಿಂಗಳೊಳಗೆ ಒಂದು ಸಣ್ಣದೊಂದು ಅರ್ಸೇವೆ ಮಾಡಿ ದುರ್ಗಮ್ಮನ ಗುಡಿ ತಾಯಿ. ಹೆಂಗ ನಿನಗವೇನೋ ನೀನು ಅಂದ್ಕೊಂಡಿದ್ಯಾ ಅವನ್ನೆಲ್ಲ ತಂದು ಕೊಡ್ತೀನಿ ತಾಯಿ. ಕಿವಿಗೂ ಮೂಗು ಕಣ್ಗೂ ಕೈಗೂ ಕಾಲ್ಗೂ ಎಲ್ಲವಕ್ಕೂ ಮಾಡಿಸ್ಕೊಂಬತ್ತೀನಿ. ನನಗೆ ಎಷ್ಟು ಶಕ್ತಿ ಐತೋ ನೀನು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ಯೋ ಆ ಶಕ್ತಿ ತಕ್ಕನಾಗ ಮಾಡಿಸ್ಕೊಂಬತ್ತೀನಿ ತಾಯಿ. ಬೇಡ ಕಣ್ತಾಯಿ, ಕ್ರೂರ ದೃಷ್ಟಿನೂ ಬೇಡ, ಕೆಟ್ಟ ಕಣ್ಣು ಬಿಡಕ್ಕೆ ಹೋಗ್ಬೇಡ ಕಣ್ತಾಯಿ. ಆಯ್ತು ಕಣೋ ಮಗನೇ. ದೇವರ ಮೇಲೆ ಭಕ್ತಿ ಇಡು, ನನ್ನ ಮೇಲೆ ನಂಬಿಕೆ ಇಡು. ಊರು ಜನಗಳಿಗೆಲ್ಲ ಹೇಳು, ತಾಯಿ ಕಾಪಾಡ್ತಾಳೆ ಅಂತ. ಮಗನೇ, ನಾನು ನಿನ್ನ ಹಿಂದೆ ನಿಂತ್ಕೊಂಡು ಕಾಪಾಡ್ತೀನಿ ಕಣೋ ಮಗನೇ. ಯಾವುದೇ ತೊಂದರೆ ತಾಪತ್ರಯ ಬಾರದಂತೆ ಕಾಪಾಡ್ತೀನಿ ಮಗನೇ. ನೀನು ಎತ್ತ ಬೇಡ ಮಗನೇ. ಹೊರಡು, ನಾನಿನ್ನು ನಿಮಗೆ ತೊಂದರೆ ಕೊಡುವುದಿಲ್ಲ. ಹೊರಡು ಮಗನೇ. ಅಲ್ಲ ಕಣ್ತಾಯಿ, ಇಷ್ಟೇನೋ ಬೇಡಿಕೆ ಇನ್ನೂ ಏನೋ ಐತೇನಮ್ಮ? ಇದು ಹೇಳ್ಬಿಡಮ್ಮ. ತಿರ್ಗಾ ನೀನು ಪದೇ ಬಂದು ಈಗ ಹಂಗೈತೆ ಹಿಂಗೈತೆ ನಿಮ್ಮನ್ನೆಲ್ಲ ನಾಶ ಮಾಡ್ತೀನಿ, ನರಕ ತೋರಿಸ್ತೀನಿ, ಕೆಂಗಣ್ಣಿಗೆ ಗುರಿ ಹಾಕ್ತೀರ, ಹಂಗೆ ಹಿಂಗೆ ಅನ್ಬೇಡ ಕಣ್ತಾಯಿ. ಅದನ್ನೆಲ್ಲ ಕೇಳಿಸ್ಕೊಂಬ ಶಕ್ತಿ ನಮಗಿಲ್ಲ. ಅಮ್ಮ ದುರ್ಗಮ್ಮ, ಏನನ ಇದ್ರೆ ನಿನ್ನ ಬೇಡಿಕೆ ನೀನು ಏನಿದ್ರು ಕೇಳ್ಕೊಂಬಿಡ್ತಾಯಿ, ಅರ್ಕೆನ ತೀರಿಸ್ಬಿಡ್ತೀವಿ ನಾವು. ಇನ್ನೇನು ಕೇಳಲಿ ಮಗನೇ, ಬೇಡಿಕೆ ಇನ್ನೇನು ಕೇಳಲಿ. ನೀವೆಲ್ಲ ನನ್ನ ಮಕ್ಕಳಿದ್ದಂಗೆ, ನೀವೆಲ್ಲ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದರೆ ನನಗಷ್ಟೇ ಸಾಕು ಕಣೋ ಮಗನೇ. ಪ್ರತಿ ಶುಕ್ರವಾರ ನಮ್ಮ ಸನ್ನಿಧಿಗೆ ಬಂದು 2 ಕಾಲಿನ ಬೇಟೆಯನ್ನು ತೆಗೆದುಕೊಂಡು ಬಂದು ಅಲ್ಲಿ ರಕ್ತಶಾಂತಿ ಮಾಡಿಕೊಂಡು ಹೋಗಿ ಹರಿಸೇವೆ ಮಾಡಿ ಊಟಕ್ಕೆ ಹಾಕಬೇಕು ಕಣೋ ಮಗನೇ. ನೀನೊಬ್ಬನೇ ಮಾಡು ಅಂತ ಹೇಳ್ತಿಲ್ಲ, ಆದರೆ ಹೇಳ್ತೀನಿ ಕೇಳೋ ಮಗನೇ.
ಊರಲ್ಲಿ ಪ್ರತಿಯೊಬ್ಬರು ಈ ಒಂದು ರಕ್ತ ಶಾಂತಿಯನ್ನು ಮಾಡ್ತಾ ಇದ್ರೆ ಊರಿಗೂ ಶಾಂತಿ, ಅವರ ಕುಟುಂಬಕ್ಕೂ ಶಾಂತಿ. ನಾನು ತಣ್ಣಗಿರ್ತೀನಿ ಕಣೋ ಮಗನೇ. ಮೊಟ್ಟ ಮೊದಲು ಬರುವ ಶುಕ್ರವಾರ ನಿಮ್ಮ ಮನೆಯಲ್ಲಿ ನೀನು 2 ಕಾಲಿನ ಬೇಟೆಯನ್ನು ತೆಗೆದುಕೊಂಡು ಬಂದು ನನ್ನ ಸನ್ನಿಧಿಯಲ್ಲಿ ರಕ್ತ ಶಾಂತಿಯನ್ನು ಮಾಡಿ ನಿಮ್ಮ ಮನೆಯಲ್ಲಿ 4-6 ಜನಕ್ಕೆ ಊಟಕ್ಕೆ ಬಡಿಸು. ನೆಮ್ಮದಿಯಾಗಿರ್ತೀಯ. ನಿನಗೂ ಒಬ್ಬಳು ಹೆಣ್ಣು ಮಗಳಿದ್ದಾಳೆ, ಒಬ್ಬ ಅಳಿಯ ಇದ್ದಾನೆ, ಒಬ್ಬ ಹೆಂಡತಿ ಇದ್ದಾಳೆ. ನೀನು ನೆಮ್ಮದಿಯಾಗಿರ್ತೀಯ ಮಗನೇ. ಇಲ್ಲಾಂದ್ರೆ ನನ್ನ ಕೆಂಗಣ್ಣಿಗೆ ಗುರಿಯಾಗ್ತೀಯ. ಆತ್ ಕಣ್ ತಾಯಿ, ನೀನು ಹೇಳ್ದಂಗೆ ಮಾಡ್ತೀನಿ ತಾಯಿ. ಈಗೇನು ಕೋಳಿ ಕೊಯ್ಕೊಂಡು ಹೋಗಿ ದುರ್ಗಮ್ಮುಂಡಿತಕ್ಕೆ ಹೋಗಿ ಕೋಳಿ ಕೊಯ್ಕೊಂಬಂದು ಮಂತಾಗ ಅಡುಗೆ ಮಾಡಿ ಒಂದು 8-10 ಜನ ಗುಂಬಕ್ಕೆ ಇಕ್ಬೇಕಲ್ವೇ? ಆತ್ ಕಣ್ ತಾಯಿ, ಮಾಡ್ತೀನಿ. ನಾನು ಮಾಡೋದಲ್ದೇನ ಶಕ್ತಿವಂತರು ಊರಾಗ ಯಾರನ್ನ ಇರಲಿ ಅವ್ರು ಎಲ್ಲರಿಗೂ ಹೇಳ್ತೀನಿ, ಮಾಡ್ಕೊಂಡು ಹೋಗ್ರಿ, ಹಿಂಗಾದ್ರೆ ಹಿಂಗೆ ತಾಯಿ ನಮ್ಮವ್ವ ಹೇಳವಳೆ ಒಂದ್ಸಲಿ ಪೂಜೆ ಮಾಡ್ರಿ ಅಂತ ಹೇಳ್ತೀನಿ. ಅದನ್ನು ಮಾಡಿಸ್ತೀನಿ ತಾಯಿ. ಗೌಡ್ರೆ ಕೇಳ್ರಿ ಒಂದ್ಸಲಿ ಸೇವೆ ಮಾಡ್ಬಿಡೋಣತ್ತ. ಒಬ್ಬೊಬ್ರೆ ಮಾಡೋದ್ಕಿನ್ನೂ ಸುಮ್ಮನೆ ಎಲ್ಲರೂ ಸೇರ್ಕೊಂಡು ಈಟೋಬಿಟ್ಟು ದುಡ್ಡು ಹಾಕ್ಬಿಟ್ಟು ತಾಯಿಗೆ ಸೇವೆ ಮಾಡೋಣ ಕೇಳ್ಬಿಡ್ರಿ. ಆ ತಾಯಿ ಅದನ್ನೇನೋ ನಾನು ಒಪ್ಕೊಂತಾಳೇನ. ಅಲ್ಲ ಕಣ್ ತಾಯಿ, ಈಗ ವಾರ ಒಬ್ಬೊಬ್ರು 15 ದಿನಕ್ಕೆ ಒಬ್ಬೊಬ್ರು ಸೇವೆ ಇದನ್ನ ಕೋಳಿ ಕೊಯ್ಕೊಂಡು ಹೋಗಿ ಮಾಡೋದಕ್ಕಿಂತ ಊರರೆಲ್ಲ ಸೇರ್ಕೊಂಡು ಒಂದ್ಸಲಿ ಸೇವೆ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅಂತ ನಾವು ಮಾತಾಡ್ಕೊಂತ ಇದ್ದೀವಿ. ಏನ್ ತಾಯಿ, ನಿನ್ನ ಒಪ್ಪಿಗೆ ಐತೆ ಅದಕ್ಕೆ? ಮಗನೇ, ಏನೋ ಮಾತಾಡ್ತಿದ್ಯಾ ಮಗನೇ ನೀನು? ಏನೋ ಮಾತಾಡ್ತಿದ್ಯಾ? ಎಲ್ಲರೂ ಸೇರಿ ಒಂದ್ಸಲಿ ಮಾಡ್ಬಿಟ್ಟು ಸೇವೆ ಮಾಡ್ಬಿಟ್ಟು ಉಂಡ್ಬಿಟ್ಟು ತಿಂದ್ಬಿಟ್ಟು ನನ್ನ ಮರಿಬೇಕು ಅಂತತಿದ್ದೀರೇನೋ ಮಗನೇ. ನನ್ನ ಉದ್ದೇಶ ನನ್ನ ಮರಿಬಾರದು ನೀವು. ನಿಮ್ಮ ಮನದಲ್ಲಿ ನಾನು ಯಾವಾಗಲೂ ನೆಲೆಸಬೇಕು. ನಿಮ್ಮ ಮನದ ಗರ್ಭಗುಡಿಯಲ್ಲಿ ನಾನು ಯಾವಾಗಲೂ ಕಾಲ ಮೇಲೆ ಕಾಲಕ್ಕೆ ಕೂತ್ಕೊಂಡು ನಿಮ್ಮನ್ನೆಲ್ಲ ಕಾಪಾಡಬೇಕು ಅಂತ ನಾನಿದ್ರೆ ನೀವು ಉಂಡು ತಿಂದು ನನ್ನ ಮರೆತು ಬಿಡಬೇಕು ಅಂತ ತಿಳ್ಕೊಂಡಿದ್ರೇನೋ ಮಗನೇ. ಅರ್ಥ ಮಾಡಿಕೋ. ಪ್ರತಿ ಶುಕ್ರವಾರ ಒಂದೊಂದು ಮನೆಯಲ್ಲಿ 2 ಕಾಲಿನ ಬೇಟೆ ತಂದು ರಕ್ತ ಶಾಂತಿಯನ್ನು ಕೊಡದಿದ್ರೆ ನಾನು ಮತ್ತೆ ಕ್ರೂರಳಾಗ್ತೀನಿ, ಮತ್ತೆ ಬರ್ತೀನಿ, ಕಾಪಾಡ್ತೀನಿ, ಕಾಡ್ತೀನಿ. ಯೋಚನೆ ಮಾಡು ಮಗನೇ. ಗೌಡ ಹೇಳದ ಅರ್ಥ ಮಾಡಿಕೋ. ಇಲ್ಕಣಜ್ಜಿ, ಪುಟ್ರಂಗಜ್ಜಿ, ಯಾಕ ದೇವರು ಮನ ಕೊಡ್ತಿಲ್ಲ ಅದಕ್ಕೆ. ಸೇವೆ ಮಾಡ್ಬಿಟ್ಟು ಉಂಡ್ಬಿಟ್ಟು ನಿಮ್ಮ ಪಾಡಿ ನೀವು ಹೋಗ್ಬಿಟ್ರೆ ನಮ್ಮನ್ನು ಮರ್ತು ಬಿಡ್ತೀರಾ ಅಂತ ದೇವ್ರು ಹೇಳ್ತಾಯ್ತು ನೋಡು. ಎಲ್ಲರೂ ಸೇರ್ಕೊಂಡು ಬರ್ತೀರಾ, ಕೋಳಿಗಿಳಿ ಕೊಯ್ಕೊಂಡು ಉಂಡ್ಬಿಟ್ಟು ಸೇವೆ ಮಾಡ್ಕೊಂಡು ಕೈ ಒರ್ಸ್ಕೊಂಡು ಹೊರಟ್ಬಿಡ್ತೀರಾ, ನಾನು ಮರ್ತು ಬಿಡ್ತೀರಾ. ಅದಕ್ಕೆ ವಾರ ಒಬ್ಬರು ಮಾಡ್ರಿ ಅಂತನ ಅದು ಆಟ ಹಿಡ್ಕೊಂಡು ಕುಂತ್ಬಿಟ್ಟೈತಿ. ಇನ್ನೇನು ಮಾಡೋದು ಗೌಡ್ರೆ? ಹೇಳು, ಹಂಗೆ ಮಾಡೋಣ. ಈಗ ಬರೋ ಶುಕ್ರವಾರ ನಿಮ್ಮ ಮನೆಗೆ ಮಾಡಿರಿ, ಮುಂದ್ಲು ಶುಕ್ರವಾರ ನಾವು ಮಾಡ್ತೀವಿ. ಹಂಗೆ ಒಂದೊಂದು ಮನೆಯವ್ರು ಮಾಡ್ಕೊಂಡು ಹೋಗೋಣ. ಆತು ಕಣ್ ತಾಯಿ, ನೀನು ಹೇಳ್ದಂಗೆ ಮಾಡ್ತೀವಿ ತಾಯಿ. ಶುಕ್ರವಾರ ಮಾಡ್ತೀವಿ ಹೇಳು.